ಸರ್ಕಾರವು ಅನುದಾನವನ್ನು ಒದಗಿಸುತ್ತದೆ. ಪಂಚಾಯಿತಿಯು ಸರ್ಕಾರದ ನಿರ್ದೇಶನದಂತೆ ಕೆಲಸ ನಿರ್ವಹಿಸುತ್ತದೆ. ಪಂಚಾಯಿತಿಯನ್ನು ನೋಂದಣಿ ಮಾಡುವ ಅಗತ್ಯ ಇಲ್ಲ, ಅದನ್ನು ಸಮಾಪ್ತಿಗೊಳಿಸುವ ಪ್ರಶ್ನೆಯೇ ಇಲ್ಲ. ಅಧ್ಯಕ್ಷರೇ, ಇವತ್ತು ಇದೇ ಕೇಂದ್ರ ಸರ್ಕಾರದಲ್ಲಿ ಏನು ಬಹಳಷ್ಟು ವರ್ಷಗಳಿಂದ ಕೇಂದ್ರದಲ್ಲಿದ್ದಂಥ ಕಾಂಗ್ರೆಸ್ ಸರ್ಕಾರ ಜವಾಹರ್ಲಾಲ್ ನೆಹರೂರಿಂದ ಹಿಡಿದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಂದ ಹಿಡಿದು ಈ ಕ್ಷೇತ್ರಕ್ಕೆ ಶಕ್ತಿಯನ್ನು ತುಂಬಿದ್ದಾರೆ ಕಾಂಗ್ರೆಸ್ ಸರ್ಕಾರ, ಕೇಂದ್ರ ಸರ್ಕಾರ. ಆದರೆ ಇವತ್ತು ಕರ್ನಾಟಕ ಸಹಕಾರ ಕಾಯ್ದೆಗೆ ತಿದ್ದುಪಡಿ ತಂದು ಇವತ್ತೇನ್ ಮಾಡ್ತಾ ಇದ್ದೀರಿ? ಹಿಂದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಅರ್ಧನಾರೀಶ್ವರನ್ ಸಮಿತಿ ವರದಿ ಓದಿದ್ದೀರಿ ನೀವು, ಚೌಧರಿ ಬ್ರಹ್ಮಪ್ರಕಾಶ್ ಸಮಿತಿ ಓದಿದ್ದೀರಿ ನೀವು, ವೈದ್ಯನಾಥನ್ ಸಮಿತಿ ಓದಿದ್ದೀರಿ ನೀವು. ಸ್ವಾತಂತ್ರ್ಯವಾಗಿರ್ಬೇಕು, ಸ್ವಾಯತ್ತತೆ ಇರಬೇಕು, ಸ್ಥಳೀಯ ಸಂಸ್ಥೆಗಳಿಗೆ ನಾಮಿನೇಷನ್ ಮಾಡುವಂಗಿಲ್ಲ. ಏನಿದ್ರು ಕೂಡ ಜಿಲ್ಲಾ ಬ್ಯಾಂಕ್, ಅಪೆಕ್ಸ್ ಬ್ಯಾಂಕ್ ಒಂದೇ ಒಂದು ನಾಮಿನಿ ಮಾಡಬೇಕು. 100 ಕೋಟಿ ಇದ್ರು ಕೂಡ ಒಂದೇ ಒಂದು ನಾಮಿನೇಷನ್ ಮಾಡಬೇಕು ಅಂತಕ್ಕಂಥದ್ದನ್ನ ಹೇಳಿದೆ ಅಧ್ಯಕ್ಷರೇ. ಇವತ್ತು ಅಷ್ಟೇ ಅಲ್ಲ ಅಧ್ಯಕ್ಷರೇ, ಇವತ್ತು ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ ಅಧ್ಯಕ್ಷರೇ, ಇವತ್ತು ಭಾರತ ಸರ್ವೋಚ್ಚ ನ್ಯಾಯಾಲಯವು ಜನರಲ್ ಮ್ಯಾನೇಜರ್ ಕಿಸಾನ್ ಕೋಆಪರೇಟಿವ್ ಚಿನ್ನಿ ಮಿಲ್ಸ್ LTD ಸುಲ್ತಾನ್ಪುರ ಉತ್ತರ ಪ್ರದೇಶದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಉತ್ತರ ಪ್ರದೇಶ ಹೋಗಿತ್ತು ಕೋರ್ಟ್ಗೆ. 50ರಷ್ಟು ಷೇರು ಬಂಡವಾಳ ಹೊಂದಿದ್ದರೂ ಸಹ ಅದು ಸಂವಿಧಾನದ ಅನುಚ್ಛೇದ 12ರ ವ್ಯಾಪ್ತಿಯಲ್ಲಿ ಬರುವುದಿಲ್ಲವೆಂದು ಸ್ಪಷ್ಟಪಡಿಸಿದೆ. ಮತ್ತೊಂದು 2006ರಲ್ಲಿ ಕರ್ನಾಟಕ ಭದ್ರ ಸಹಕಾರ ಕಾರ್ಖಾನೆ ಹರಿಹರ ಇದರ ನೌಕರರ ಅರ್ಜಿಯಲ್ಲಿ ಭಾರತ ಸರ್ವೋಚ್ಚ ನ್ಯಾಯಾಲಯವು ಸರ್ಕಾರದ ಬಂಡವಾಳವು 50%ಕ್ಕಿಂತ ಹೆಚ್ಚು ಜಾಸ್ತಿ ಇದ್ದರೂ ಸಹ ಸದರಿ ಕಾರ್ಖಾನೆಯು ಭಾರತ ಸಂವಿಧಾನದ ಅನುಚ್ಛೇದ 12ರಲ್ಲಿ ಬರುವುದಿಲ್ಲವೆಂದು ಸ್ಪಷ್ಟಪಡಿಸುತ್ತದೆ. ಆ ನಂತರದ ಅನೇಕ ತೀರ್ಪುಗಳಲ್ಲಿ ಇದೇ ಅಭಿಪ್ರಾಯವನ್ನು ಸುಪ್ರೀಂ ಕೋರ್ಟ್ ನೀಡಿದೆ. ಆದರೆ ನೀವು ಸಹಕಾರ ಸಂಘವನ್ನ ತೆಗೆದು ಯಾವ್ಯಾವ ಸಂಘಗಳಿದ್ದಾವೆ ಅವೆಲ್ಲವೂ ಕೂಡ ಒಂದೇ ಕ್ಯಾಟಗರಿ ಬರ್ತವೆ, ಅವೆಲ್ಲನೂ ನಾಮಿನಿ ಮಾಡ್ತೀವಿ, ಅಲ್ಲಿ ಅಧ್ಯಕ್ಷಗಳಾಗ್ತೀವಿ. ಈ ರೀತಿ ನೀವು ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದನ್ನ ಇವತ್ತು ಯೋಚನೆ ಮಾಡಿ. ಅಧ್ಯಕ್ಷರೇ, ನಿಮ್ಗೊಂದು ಮಾತು ಹೇಳಿ ಬಯಸ್ತೇನೆ ಅಧ್ಯಕ್ಷರೇ. DCC ಬ್ಯಾಂಕ್ 45,000 ಕೋಟಿ ಡಿಪಾಸಿಟ್ ಇದೆ, ಕ್ರೆಡಿಟ್ 40,000 ಕೋಟಿ ಡಿಪಾಸಿಟ್ ಇದೆ, ಅಪೆಕ್ಸ್ 12,000 ಕೋಟಿ ಇದೆ, ಸೌಹಾರ್ದದಲ್ಲಿ 40,000 ಕೋಟಿ ಇದೆ. ಅಧ್ಯಕ್ಷರೇ, ಇವತ್ತು ಪ್ರತಿಯೊಬ್ಬ ಇವತ್ತು ಇಂಥ ಒಂದು ರಾಜ್ಯದಲ್ಲಿ 47 ಸಹಕಾರ ಸಂಘಗಳಲ್ಲಿ 37,000 ಸಕ್ರಿಯ ಸಹಕಾರ ಸಂಘಗಳಿದ್ದಾವೆ, 25,000 ಸಹಕಾರ ಲಾಭಾಂಶದಲ್ಲಿದ್ದಾವೆ. 5 ರಿಂದ 6 ಲಕ್ಷ ಇವ್ರ ಪ್ರಕಾರ ಡೈರೆಕ್ಟರ್ಗಳಾದ್ರೆ ನೀವೇ ಇವತ್ತು ಮಾಡಿದ್ದೀರಿ. ಏನ್ ಮಾಡಿದ್ದೀರಿ? 6 ಜನ ಚುನಾಯಿತ ಪ್ರತಿನಿಧಿಗಳಲ್ಲಿ ರಿಸರ್ವೇಶನ್ ಇದೆ, 6 ಜನ ಕೊಟ್ಟಿದ್ದೀರಿ. ಈಗ 3 ಜನ ಕೊಡ್ತಾ ಇದ್ದೀರಿ. ಯಾರು ಕೊಟ್ಟಿದ್ದೀರಿ? ಒಂದು SC, ಒಂದು ST, ಒಂದು ಜನರಲ್ ಲೇಡಿ. ಹಂಗಾರೆ 20 ಲಕ್ಷ ಹಿಂದುಳಿದ ವರ್ಗದವ್ರು ಎಲ್ಲೋದ್ರು? ಅವ್ರನ್ನ ಕಾಣಲಿಲ್ಲ ಕಣ್ಣಿಗೆ ನಿಮ್ಗೆ? ಹಿಂದುಳಿದ ವರ್ಗದವರು ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗ ಕಟ್ಟಿದ್ದಾರೆ. ಆವತ್ತಿಂದ ಮುಖ್ಯಮಂತ್ರಿಗಳಾಗಿ ಯಾಕಿಲ್ಲ ಸ್ವಾಮಿ ಹಿಂದುಳಿದ ವರ್ಗಕ್ಕೊಂದು ತೋರಿಸಿಲ್ಲ? ನೀವು ಯಾಕೆ ಮಾಡಿಲ್ಲ? ನೀವು ಇದನ್ನ ಏನ್ ಸ್ವಾಮಿ, ನೀವು SCಗಳಿಗೆ ನಮ್ಮನ್ನ ಧರಣಿ ಮಾಡಿದ್ರು. ಹೋದ್ಸರಿ ಮಾತಾಡಿರೋದಕ್ಕೆ ನಾನೊಬ್ಬ ಯೂನಿಯನ್ ಅಲ್ಲಿ ರಾಜೀನಾಮೆ ಕೊಟ್ಟು ದಲಿತ ಗ್ರಾಜುಯೇಟ್ ಅಧ್ಯಕ್ಷ ಮಾಡಿದ್ದೀನಿ. ಯೂನಿಯನ್ಗೆ ರಾಜ್ಯದಲ್ಲಿ ಯಾರು ಮಾಡಿಲ್ಲ. ಅಧ್ಯಕ್ಷರೇ, ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೀನಿ, ಆ SC ST ಹಿಂದುಳಿದವರು ನಾಮಿನಿ ಮಾಡ್ಬಿಟ್ಟು ಡೈರೆಕ್ಟರ್ ಹಾಕಿದ್ರೆ ವರ್ಷಕ್ಕೊಂದ್ಸಾರಿ ನೀನು ಆಸ್ತಿ ವಿವರ ಘೋಷಣೆ ಮಾಡು ಅಂತ ಹೇಳ್ತಿರಲ್ಲ. ಅವ್ನಿಗೇನು ಗೊತ್ತಿದೆ? ಹೆಬ್ಬೆಟ್ಟು ಹೊತ್ತವ್ರು ಇದ್ದಾರೆ, ಅವ್ರು ತೆಗೆದು ಪ್ರತಿ ವರ್ಷ ಆಸ್ತಿ ಘೋಷಣೆ ಮಾಡು. ಇಲ್ಲದೆ ಇದ್ರೆ ಡಿಸ್ಕ್ವಾಲಿಫೈ. ಸರ್ಕಾರ ಸಹಕಾರ ನಿಮ್ದಾ? ಸರ್ಕಾರದ ಹಣ ಕೊಟ್ಟಿದ್ದೀರಾ? ತೋರಿಸಿ, ಎಷ್ಟು ಕೊಟ್ಟಿದ್ದೀರಿ ತೋರಿಸಿ. ಯಾವ ಸಂಘ ಕೊಟ್ಟಿದ್ದೀರಿ ತೋರಿಸಿ. ಯಾವ ಸಂಘಕ್ಕೆ ಸರ್ಕಾರ ಹಣ ಕೊಟ್ಟಿದ್ದೀರಿ ತೋರಿಸಿ. ಯಾವ ಕೊಡಿ, ಎಲ್ಲಿ ಕೊಟ್ಟಿದ್ದೀರಾ? ಹಣ ಕೊಟ್ಟಿದ್ದೀರಾ? 100 ವರ್ಷದಿಂದ ಸಹಕಾರ ಹಣ ಕೊಟ್ಟಿಲ್ಲ. ಶೇರ್ದನ, ಡಿಪಾಸಿಟ್ ಹಣ, ಸಾಲ ಕೊಡ್ತಾರೆ, ಅದು ಅಭಿವೃದ್ಧಿ ಆಗ್ತಾರೆ ಅವರು. ಇದ್ರ ಮೇಲೆ ಹಾಕ್ಸ್ಕೋಬೇಕು ಕಣ್ಣು ನಿಮ್ಗೆ. ಯಾಕೆ ಕಣ್ಣು? ಸ್ವಾಯತ್ತ ಸಂಸ್ಥೆಗಳು, ಸ್ವಾತಂತ್ರ್ಯ ಸಂಸ್ಥೆಗಳು ಹಿಂದಿನ ಕಾಲದಿಂದ, ಪುರಾತನ ಕಾಲದಿಂದ ಬಂದ್ ಸ್ವಾಮಿ. ನೀವು 1 ವರ್ಷ ಆಗಲಿ ಮೆಂಬರ್ ಆಗಿ ಅನುಭವ ಆಗಲಿ, ಆಮೇಲೆ ಚುನಾವಣೆ ಭಾಗವಹಿಸಿ ಅಂದ್ರೆ ನೀವು ತೆಗೆದು ಈ ತಿಂಗಳು ಸೊಸೈಟಿ ರಿಜಿಸ್ಟರ್ ಮಾಡ್ತೀರಿ, ಅವನ್ನ ವೋಟಿಂಗ್ ರೈಟ್ ಕೊಡ್ತೀರಿ, ಅವನ ಅಧ್ಯಕ್ಷ ಆಗ್ಬೋದು, ಅವ್ನ ಕಂಟೆಸ್ಟ್ ಮಾಡ್ಬೋದು. ಸಹಕಾರ ಸಂಘಗಳು ಈಗಲೇ ಕುಂಠಿತಾಗಿದ್ದಾವೆ. ಈ ಉದಾರೀಕರಣ, ಜಾಗೃತೀಕರಣ ಜಾರಿ ಬಂದ್ಮೇಲೆ ಕಂಪನಿಗಳು ಬಂದ್ಬಿಟ್ಟು ಯಾವ್ಯಾವ ಸೊಸೈಟಿಲಿ ಪಡಿತಾರೆ ಅವರೇ ಇಂತ ಇದ್ರು, ಉಪಕರಣ ಅವರೇ ಇಂತಿದ್ರು,
TFSMS ಅರ್ಧ ಮುಳುಗೋಗವೆ. ಫೀಲ್ಡ್ ಮ್ಯಾನ್ ಚಡಾಕ್ಷರಿ ಇಲ್ಲಿ ಅವರೇ. ಅಲ್ಲಿ BS ವಿಶ್ವನಾಥ್ ಇದ್ರು, ನಬಾರ್ಡಿಂದ ತೋಟಗಾರಿಕೆ ಆಗಿರೋದು ಅದರಿಂದ, ತೆಂಗು ತೋಟಗಾರಿಕೆ ಇವತ್ತು ರೈತ ಉಳಿದಿರೋದು ಅದರಿಂದ. ಇಂಥ ಒಂದು ಸ್ಥಿತಿಲಿ ಇರ್ತಕ್ಕಂಥ ಸಂಸ್ಥೆನ ಬೆಳೆಸದ್ಬಿಟ್ಟು ಪೂರಕವಾಗಿರ್ಬೇಕೆ ಹೊರತು ಸರ್ಕಾರ ಯಾವತ್ತೂ ಕೂಡ ಕೆಲವೊಂದು ಮಾಡಿದ್ರೆ ಸ್ವಾಗತ ಮಾಡ್ತೀನಿ, ಕೆಲವು ಮೆಂಬರೇ ಮಾಡ್ಕೊಳ್ಳಿಲ್ಲ, ಯೂನಿಯನ್ಗಳಲ್ಲಿ ಮಾಡಬೇಕು ಅಂತ ಮಾಡಿದ್ದೀನಿ, ಕೆಲವನ್ನ ನಾನು ಅಭಿನಂದಿಸ್ತೀನಿ, ಅದಕ್ಕಲ್ಲ. ಆದ್ರೆ ಈ ರೀತಿ ಸರ್ಕಾರನೇ ಬೇರೆ ಸರ್ಕಾರ ಅಂತ ತಿಳ್ಕೊಂಡು ನೀವು KH ಪಾಟೀಲ್ ಜೊತೆಯವ್ರು, ನಾನು KH ಪಾಟೀಲ್ ರೆಡ್ಡಿ ಕಾಂಗ್ರೆಸ್, ಅವ್ರ ಪುತ್ರರು HK ಪಾಟೀಲ್ರು, ಇವು BS ವಿಶ್ವನಾಥ್ ಬಿಟ್ರೆ ಇಂಟರ್ನ್ಯಾಷನಲ್ ಲೀಡರ್. ನೀವು ಈ ರೀತಿ ಕಾನೂನು ಮಂತ್ರಿಯಾಗಿ ಈ ರೀತಿ ಕಾನೂನು ಪರಿ ತಂದ್ರೆ ರಾಜ್ಯ ಜನ ಏನಾಗಬೇಕು ಸ್ವಾಮಿ? ಅನುಭವ ಇಲ್ಲ. ತೋಟಗಾರಿಕೆ ಸಹಕಾರ ಸಂಘ ಅದೇ, ಯಾರು ತೋಟಗಾರಿಕೆ ಮಾಡ್ತಾರೆ ಅವನು ತೋಟಗಾರಿಕೆ ಸಂಘ ಮಾಡ್ತಾನೆ, ಹೌಸಿಂಗ್ ಸೊಸೈಟಿ ಮಾಡ್ತಾನೆ, ಯಾರು ಸೈಟ್ಗಳು ಮಾಡ್ತಾರೆ ಲೇಔಟ್ ಅವ್ರು ಮಾತ್ರ ಸದಸ್ಯರಾಗ್ತಾರೆ. ನೀವೇನು ಗೊತ್ತಿಲ್ಲದೆ ಇರೋರ್ನ ಏನೇನೋ ತಂದು ಸರ್ಕಾರ ಅಂತ ಮಾಡಿ ಮುಚ್ಚಿಬಿಡಿ ಸರ್ಕಾರನ. ಇತಿಹಾಸದಲ್ಲಿ ಬರ್ದ್ಬಿಡಿ, ಕ್ಲೋಸ್ ಮಾಡಿ. ಹಿಂಗ್ ಮಾಡೋ ಬದಲು ಕ್ಲೋಸ್ ಮಾಡ್ಬಿಡಿ, ದಯವಿಟ್ಟು ಕ್ಲೋಸ್ ಮಾಡಿ. ನಿಮ್ಗೆ ನಮಸ್ಕಾರ ಮಾಡ್ತೀವಿ ಸ್ವಾಮಿ. ಸಹಕಾರ ಕ್ಷೇತ್ರ ಬರ್ದ್ಬಿಡ್ಲಿ. ಏನು ಈ ಕಾಂಗ್ರೆಸ್ ಸರ್ಕಾರ ಬಂದು ಸಹಕಾರ ಯಾರ್ಯಾರು ಉಳಿಸಿದ್ರು, ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಯಾರ್ಯಾರು ಉಳಿಸಿದ್ರು, ಅವ್ರಿಗೆ ಇತಿಹಾಸ ಕೊಟ್ಟಿದ್ರು, ಅದನ್ನ ನಾವು ತೆಗೆದಿದ್ದೀವಿ ಅಂತ ಇತಿಹಾಸ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.